ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಖ್ಯವಾಗಿ ಈ ದಿನ ಕುಜಗ್ರಹದ ಬದಲಾವಣೆ ಅಂದರೆ ತನ್ನ ಸ್ವಕ್ಷೇತ್ರವಾಗಿರುವಂತಹ ಮೇಷರಾಶಿಯಲ್ಲಿ ಮೇ 11ರಿಂದ ಜೂನ್ 20ರವರೆಗೂ ಅಂದರೆ ಆಲ್ಮೋಸ್ಟ್ ಒಂದು 40 ದಿನಗಳ ಕಾಲ ಮೇಷರಾಶಿಯಲ್ಲಿ ಇರುತ್ತಾ ಈ ಕೆಲವೊಂದು ದ್ವಾದಶ ರಾಶಿಗಳಲ್ಲಿ ಯಾವ ರೀತಿ ಅನುಕೂಲ ಪ್ರತಿಕೂಲ ಫಲಗಳನ್ನು ನೀಡ್ತಾ ಇದೆಯಾ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ವಿಷಯಗಳು ತಗೋಬೇಕು, ಪರಿಹಾರಗಳು ಮಾಡ್ಕೋಬೇಕು ಅನ್ನುವಂತಹ ವಿಷಯಗಳನ್ನು ನಾವು ಗಮನಿಸೋದಾದರೆ, ಮುಖ್ಯವಾಗಿ ಕುಜ ಪ್ರಧಾನವಾಗಿ ವಿವಾಹಕ್ಕೆ, ಸಂತಾನಕ್ಕೆ, ಕೋರ್ಟು ಕೇಸ್ ವ್ಯವಹಾರಗಳು ಮತ್ತು ಶಸ್ತ್ರಚಿಕಿತ್ಸೆಗಳು, ಮೆಡಿಕಲ್ ಇಶ್ಯೂಸ್ ಆಗಿರಬಹುದು, ಕೋಪ ಆವೇಶ ಹೋರಾಟಗಳು ಇತ್ಯಾದಿ ವಿಷಯಗಳಿಗೆ ಕಾರಕತ್ವವನ್ನು ನೀಡ್ತಾ ಇರ್ತಾರೆ. ಅದಕ್ಕೆ ಇವ್ರನ್ನ ಅಗ್ನಿ ತತ್ವ ಪ್ರಭಾವ ಇರುವಂತಹ ಗ್ರಹ ಅಂತ ಹೇಳ್ತಾ ಇರ್ತಾರೆ. ಈ ಅಗ್ನಿತತ್ವ ಗ್ರಹ ಆಗಿರುವಂತಹ ಗ್ರಹ ಈಗ ಕನ್ಯಾ ರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ಸಂಚಾರ ಮಾಡುತ್ತಾ ಈ 40 ದಿನಗಳ ಕಾಲ ಮೇ 11ರಿಂದ ಜೂನ್ 20ರವರೆಗೆ ಅಷ್ಟಮ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇರುತ್ತೆ. ಅಷ್ಟಮ ಸ್ಥಾನದಲ್ಲಿ ಕುಜ ಅನ್ನೋದು ಕೆಲವೊಂದು ಅನಿರೀಕ್ಷಿತವಾಗಿ ಆಕಸ್ಮಿಕವಾಗಿ ನಡೆಯುವಂತಹ ಕೆಲವೊಂದು ಕೆಟ್ಟ ಫಲಿತಾಂಶಗಳನ್ನು ನೀಡ್ತಾ ಇರುತ್ತೆ ಕುಜ. ಯಾಕಂದರೆ ನೋಡಿ, ಆ ಕುಜ ಇರುವಂತಹ ಸ್ಥಳಕ್ಕೇ ಮುಖ್ಯವಾಗಿ 11ರಿಂದ 15ರವರೆಗೂ ಪ್ರಮುಖವಾಗಿ ಕನ್ಯಾ ರಾಶಿಯವರು ಕೆಲವೊಂದು ವಿಷಯಗಳಲ್ಲಿ ತುಂಬ ಜಾಗರೂಕರಾಗಿರಬೇಕಾಗಿರುತ್ತೆ. ಯಾಕಂದರೆ ರವಿ ಮತ್ತು ರಾಶ್ಯಾಧಿಪತಿಯಾಗಿರುವಂತಹ ಬುಧ, ಕುಜ ಈ ಮೂರೂ ಗ್ರಹಗಳು ಕೂಡ ಅಷ್ಟಮ ಸ್ಥಾನದಲ್ಲಿ ಇರುವಂತಹ ಸಂದರ್ಭಗಳಲ್ಲಿ ಜಾತಕನು ಕೆಲವೊಂದು ವಿಷಯಗಳಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕಾಗಿರುತ್ತೆ. ಅಷ್ಟಮ ಸ್ಥಾನ, ಕಷ್ಟಸ್ಥಾನ, ಅನಿರೀಕ್ಷಿತ ಸ್ಥಾನ ಅಂತ ಹೇಳ್ತಾ ಇರ್ತೀವಿ. ಸೊ ಈ ಮೂರೂ ಗ್ರಹಗಳು, ಈ ಕುಜ ಯಾವಾಗ ಮೇಷರಾಶಿಗೆ ಅಂದರೆ 11ನೇ ತಾರೀಕು ಅಷ್ಟಮ ಸ್ಥಾನಕ್ಕೆ ಕನ್ಯಾ ರಾಶಿಗೆ ಎಂಟರ್ ಆಗ್ತಾನೋ, ಆಲ್ರೆಡಿ ಅಲ್ಲಿ ರವಿ ಇರ್ತಾರೆ, ಅವ್ರ ಜೊತೆಗೆ ಬುಧ ಇರ್ತಾರೆ. ಸೊ ಬುಧ ಯಾರು? ರಾಶ್ಯಾಧಿಪತಿ ಮತ್ತು ದಶಮಾಧಿಪತಿ. ದಶಮಾಧಿಪತಿ ಅಂದರೆ ಏನನ್ನು ಇಂಡಿಕೇಟ್ ಮಾಡುತ್ತೆ? ಮಾಡುವಂತಹ ವೃತ್ತಿ, ಉದ್ಯೋಗ, ವ್ಯಾಪಾರ, ವ್ಯವಹಾರಗಳನ್ನು ಇಂಡಿಕೇಟ್ ಮಾಡ್ತಾ ಇರುತ್ತೆ. ರಾಶ್ಯಾಧಿಪತಿ ಮತ್ತು ದಶಮಾಧಿಪತಿ ಆಗಿರುವಂತಹ ಬುಧ, ವ್ಯಯಾಧಿಪತಿಯಾಗಿರುವಂತಹ ರವಿ, ಇವರ ಮೂರು ಗ್ರಹಗಳು ಕೂಡ 11ರಿಂದ 15ರವರೆಗೂ ಕೂಡ ಒಂದು ರೀತಿ ನಿಮಗೆ ತಾಳ್ಮೆಗೆ ಪರೀಕ್ಷೆನ ಅನ್ನೋ ರೀತಿಯಲ್ಲಿ ಕೆಲವೊಂದು ಆಕಸ್ಮಿಕವಾಗಿ ನಡೆಯುವಂತಹ ಘಟನೆಗಳಾಗಿರ್ಬೋದು, ಆಕಸ್ಮಿಕವಾಗಿ ಕೇಳುವಂತಹ ಕೆಲವೊಂದು ಅದು ನ್ಯೂಸ್ ಅಂದರೆ ಒಂದು ಸಮಾಚಾರ, ಆಪ್ತರ ಬಗ್ಗೆ ಕೇಳುವಂತಹ ಸಂದರ್ಭಗಳಾಗಿರಬಹುದು ಇರಬಹುದು. ಸೊ ಆಗಿರೋದ್ರಿಂದ ಆರೋಗ್ಯದ ವಿಷಯದಲ್ಲಿ, ಕುಟುಂಬ ಸದಸ್ಯರ ವಿಷಯದಲ್ಲಿ, ಹಣಕಾಸಿನ ವಿಷಯಗಳಲ್ಲಿ ನೀವು ಈ ಅವಧಿಯಲ್ಲಿ ರವಿ, ಕುಜ, ಬುಧ ಇರುವಂತಹ ಈ ಅವಧಿಯಲ್ಲಿ ತುಂಬ ಕೇರ್ಫುಲ್ಲಾಗಿ ಇರಬೇಕಾಗಿರುತ್ತೆ. ಮುಖ್ಯವಾಗಿ ಯಾವ ರೀತಿ ಫಲಿತಾಂಶಗಳು ಕುಜ ಅಷ್ಟಮ ಸ್ಥಾನಕ್ಕೆ ಬಂದಿರುವಂತಹ ಸಂದರ್ಭದಲ್ಲಿ ಅಂತ ನೋಡುವಾಗ, ಇದು ಆಕಸ್ಮಿಕವಾಗಿ ನಡೆಯುವಂತಹ, ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾ ಇರ್ತೀವಿ, ಅನ್ಫಾರ್ಚುನೇಟ್ ಅಂತ ಹೇಳ್ತಾ ಇರ್ತೀವಿ. ಸೊ ಈ ರೀತಿ ವಿಷಯಗಳ ನಡೆಯೋದಕ್ಕೆ ಈ ಅಷ್ಟಮ ಸ್ಥಾನದಲ್ಲಿ ಕುಜ ಬಂದಿರೋದು. ಮುಖ್ಯವಾಗಿ ರಾಶ್ಯಾಧಿಪತಿ, ದಶಮಾಧಿಪತಿ ಬುಧ ಕುಜನ ಜೊತೆಗೆ ಇರೋದರಿಂದ ವೃತ್ತಿ ಉದ್ಯೋಗಗಳಲ್ಲಿ ಹುಷಾರ್. ಅಂದರೆ ಈ ಸಂದರ್ಭದಲ್ಲಿ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳು, ಅಂದರೆ ನಿಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಬಂದು ಸಸ್ಪೆಂಡ್ ಮಾಡೋದಾಗಿರಬಹುದು, ಅಥವಾ ಉದ್ಯೋಗವನ್ನು ಕಳ್ಕೊಳ್ಳುವಂತಹ ವಿಷಯಗಳಾಗಿರಬಹುದು, ಅಥವಾ ಮೇಲಧಿಕಾರಿಗಳಿಂದ ಸಡನ್ನಾಗಿ ಕೆಲವೊಂದು ಡೆಸಿಷನ್ ತಗೊಳ್ಳೋ ರೀತಿಯಲ್ಲಿ ನಿಮಗೆ ಅವರು ನೀಡುವಂತಹ ಪರೀಕ್ಷೆಗಳು, ಸಮಸ್ಯೆಗಳಾಗಿರಬಹುದು, ವೃತ್ತಿ ಉದ್ಯೋಗಗಳಲ್ಲಿ ಬರ್ತಾ ಇರುತ್ತೆ. ಸೊ ಆದ್ದರಿಂದ ವೃತ್ತಿ ಉದ್ಯೋಗಗಳಲ್ಲಿ ಆಯ್ಕೆ ಮಾಡಿಕೊಂಡಿರುವಂತಹ ನೀವು ವೃತ್ತಿ ಸ್ಥಾನ, ಉದ್ಯೋಗ ಸ್ಥಾನ ತುಂಬ ಕೇರ್ಫುಲ್ಲಾಗಿ, ತುಂಬ ತಾಳ್ಮೆಯಿಂದ ಕೆಲವೊಂದು ವ್ಯವಹಾರಗಳನ್ನು ಮಾಡ್ಕೋಬೇಕಾಗಿರುತ್ತೆ. ಯಾವುದನ್ನು ಕೂಡ ಓನಾಗಿ ಡೆಸಿಷನ್ ತಗೊಳ್ಳೋಕ್ಕೆ ಹೋಗಬೇಡಿ. ಈ ದಿನಗಳು ಆಕಸ್ಮಿಕವಾಗಿ ಏನಾದರೂ ನಡಿಬೇಕಾಗಿರುತ್ತೆ. ಇನ್ ಕೇಸ್ ಯಾವುದಾದ್ರೂ ಒಂದು ಉತ್ತಮ ಉನ್ನತ ಜವಾಬ್ದಾರಿ ಇಡ್ತಾ ಇದ್ದಾರೆ ನಿಮ್ಮ ಸಂಸ್ಥೆ ಅಥವಾ ನಿಮ್ಮ ಮೇಲಧಿಕಾರಿಗಳು ಅಂದರೆ
ಯೋಚನೆ ಮಾಡಿ ಅದಕ್ಕೆ ಒಪ್ಕೊಳ್ಳಿ. ಯಾಕಂದರೆ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳು ಬಂದರೆ ಅದನ್ನು ನಿಮ್ಮ ಮೇಲೆ ಆಗ್ಬೋದು, ನಿಮ್ಮನ್ನು ಬ್ಲೇಮ್ ಮಾಡೋದು ಅಂತ. ಬಟ್ ಅದರಲ್ಲಿ ನಿಮಗೆ ಅನುಭವ ಇದೆಯಾ, ಅದರಲ್ಲಿ ಕಂಪ್ಲೀಟ್ ಮಾಡ್ತಾರಾ ಅನ್ನೋದು ಗೊತ್ತಿರಲ್ಲ. ಸೊ ಈ ರೀತಿ ಅನಾವಶ್ಯಕವಾಗಿ ಉದ್ಯೋಗವನ್ನು ಕಳ್ಕೊಳ್ಳುವಂಥ ಸಂದರ್ಭಗಳು ಬರಬಹುದು, ಚಾಲೆಂಜಸ್ ಇರಬಹುದು. ಕಷ್ಟ ಎಲ್ಲ ನೀವು ಪಟ್ಟಿರ್ತೀರ, ಬರುವಂತಹ ಪ್ರತಿಫಲವನ್ನು ಬೇರೆಯವರು ನಾವು ಮಾಡಿದ್ದೀವಿ ಅಂತ ನಿಮ್ಮನ್ನು ಮೇಲೆ ಸ್ವಲ್ಪ ಗೂಬೆ ಕೂರಿಸುವಂತಹ ಪ್ರಯತ್ನಗಳು ಕೂಡ ಮಾಡ್ತಾ ಇರ್ತಾರೆ. ಸೊ ಹಾಗಿರೋದ್ರಿಂದ ಹುಷಾರು. ನಿಮ್ಮ ಜಾಬ್ ಮಾಡುವಂತಹ ಸಂದರ್ಭಗಳಲ್ಲಿ, ವೃತ್ತಿ ಉದ್ಯೋಗಗಳಲ್ಲಿ ನೀವು ಯಾವುದಾದ್ರೂ ಒಂದು ಸಿಗ್ನೇಚರ್ ಮಾಡುವಾಗ ಆಗಿರ್ಬೋದು, ಅಥವಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಕೊಡುವಂತಹ ಸಂದರ್ಭಗಳಲ್ಲಿ, ಇನ್ಫಾರ್ಮೇಷನ್ ಕೊಡುವಂತಹ ಸಂದರ್ಭಗಳಲ್ಲಿ ಇದು ನಿಮಗೆ ನಿಮ್ಮ ಸ್ಥಾನಕ್ಕೆ ಏನಾದರೂ ಧಕ್ಕೆ ಬರುತ್ತಾ ಅಂತ ಒಂದಕ್ಕೆರಡು ಬಾರಿ ಯೋಚನೆ ಮಾಡಿ ನಿರ್ಧಾರ ತಗೋಬೇಕಾಗಿರುತ್ತೆ. ಇನ್ನು ಆದಾಯದ ಮೇಲೆ ಎಫೆಕ್ಟ್. ವ್ಯಾಪಾರಸ್ಥರಿಗೆ, ಸಣ್ಣ ಪುಟ್ಟ ವ್ಯಾಪಾರಗಳು, ಬೀದಿ ಬದಿಯಲ್ಲಿ ವ್ಯಾಪಾರಸ್ಥರು ಮಾಡ್ತಾಯಿರ್ತಾರೆ, ದೊಡ್ಡ ಮಟ್ಟದಲ್ಲಿ ವ್ಯಾಪಾರಗಳು ಮಾಡ್ತಾಯಿರ್ತಾರೆ. ಅಂತಹ ಈ ವ್ಯಾಪಾರದಲ್ಲಿಯೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು, ಸಡನ್ನಾಗಿ ನೀವು ಖರೀದಿ ಮಾಡಿರುವಂತಹ ಸ್ಟಕ್ ಆಗೋಗಾಗಿರ್ಬೋದು, ಅಥವಾ ಜಾಸ್ತಿ ದುಡ್ಡಿಟ್ಟು ಸ್ಪೆಕ್ಯುಲೇಷನ್ಸ್ ಮಾಡಬೇಕು, ಅಥವಾ ಈಗ ಅಂದರೆ ಬೆಲೆ ಕಮ್ಮಿ ಇರುವಂತಹ ಸಂದರ್ಭಗಳಲ್ಲಿ ಜಾಸ್ತಿ ಸ್ಟಾಕ್ ತಗೊಂಡು ಬೆಲೆ ಜಾಸ್ತಿ ಆದಾಗ ಮಾರಾಟ ಮಾಡ್ಕೊಳ್ಳೋಣ ಅನ್ನುವಂತಹ ಪ್ರಯತ್ನಗಳಾಗಿರ್ಬೋದು. ಕೆಲವೊಂದು ಹಣಕಾಸಿನ ನಷ್ಟಗಳು ತರುವಂತಹ ಸಂದರ್ಭಗಳು ಇರುತ್ತೆ. ಸೊ ಆದ್ದರಿಂದ ವ್ಯಾಪಾರದಲ್ಲಿಯೂ ತುಂಬ ಜಾಗರೂಕತೆಯಿಂದ, ವ್ಯಾಪಾರ ದಕ್ಷತೆಯಿಂದ ನೀವು ಬಿಸ್ನೆಸ್ ಮಾಡಬೇಕಾಗಿರುತ್ತೆ. ಇಲ್ಲಿ ಯಾವುದ್ರ ಮೇಲೆ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ಆದಾಯ ಮೂಲಗಳು. ಅಂದರೆ ಅದು ಉದ್ಯೋಗ ಆಗಿರಬಹುದು, ವೃತ್ತಿ ಆಗಿರಬಹುದು, ಅಥವಾ ನೀವು ಆದಾಯವನ್ನು ಕೊಡುವಂತಹ ಕೆಲವೊಂದು ಮೂಲೆಗಳು, ಸೋರ್ಸಸ್ ಮೇಲೆ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಮೇನ್ ಆದಾಯವನ್ನು ಕೊಡುವಂತಹ, ಆದಾಯ ಬರುವಂತಹ ಕೆಲವೊಂದು ಸೋರ್ಸಸ್ ಏನಾಗುತ್ತೆ, ಹೋಲ್ಡ್ ಆಗುತ್ತೆ, ಬ್ಲ್ಯಾಕ್ ಆಗುತ್ತೆ, ಸಡನ್ನಾಗಿ ಇನ್ಕಮ್ ನಿಂತೋಗೋದು, ಈ ರೀತಿ ಇರೋದರಿಂದ. ಸೊ ಆಲ್ಮೋಸ್ಟ್ ಹೇಳೋದೇನೆಂದರೆ ಪ್ರತಿಯೊಬ್ಬರೂ ಅಷ್ಟೇ ಒಂದರಲ್ಲೇ ನಂಬಿಕೊಂಡು ನಾವು ಆ ಇನ್ಕಮ್ ಪಡಿಬೇಕು, ಜನ್ರೇಟ್ ಮಾಡ್ಕೋಬೇಕು ಅಂದರೆ ಯಾವತ್ತೋ ಒಂದಿನ ಆತಂಕಗಳು ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಕೂಡ ಪ್ಲಾನ್ ಎ ಪ್ಲಾನ್ ಬಿ ಇಟ್ಕೊಂಡಿರಬೇಕು. ಇದರಲ್ಲಿ ಆದಾಯ ಸ್ಟಕ್ ಆಯಿತಾ, ಮತ್ತೊಂದು ಆದಾಯ ತರುವಂತಹ ಒಂದು ಸೋರ್ಸನ್ನು ಕ್ರಿಯೇಟ್ ಮಾಡ್ಕೊಂಡಿರಬೇಕಾಗಿರುತ್ತೆ. ಸೊ ಆದ್ದರಿಂದ ಆಲ್ಟರ್ನೇಟಿವ್ಸ್ ನೋಡ್ಕೋಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ. ಇಲ್ಲಿ ರವಿ ಮುಖ್ಯವಾಗಿ ಈ ರವಿ ಕುಜನ ಜೊತೆಗೆ ಇರೋದರಿಂದ ಆರೋಗ್ಯದ ವಿಷಯದಲ್ಲಿಯೂ ಸಹ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಕುಜ ಅಂದ್ರೇ ರಕ್ತವರ್ಣ ಅಂತ ಹೇಳ್ತಾ ಇರ್ತಾರೆ. ರಕ್ತ ದೋಷಗಳು, BP ಫ್ಲಕ್ಚುಯೇಷನ್, ಮೈಗ್ರೇನ್ ಹೆಡ್ಏಕು, ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ತಲೆ ಸುತ್ತು, ಗಿಡಿನೆಸ್ ಆಗಿರಬಹುದು, ಸ್ವಲ್ಪ ಜೋಲ್ತಾ ನಡೀತಾ ಸ್ವಲ್ಪ ಕಣ್ಣು ತಿರುಗುತ್ತೆ, ಈ ರೀತಿ ವಿಷಯಗಳನ್ನು ನೀವು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ರೆಗ್ಯುಲರಾಗಿ BP ಚೆಕ್ ಮಾಡಿಸ್ಕೊಳ್ಳೋದಾಗಿರ್ಬೋದು. ಇದು ಯಾವ ರೀತಿ ಪ್ರಾಬ್ಲಮ್ ಸಡನ್ನಾಗಿ ಕೊಡ್ಬೋದು, ಬ್ರೈನ್ ಸ್ಟ್ರೋಕ್, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ, ಏನು ಅಂತ ಹೇಳೋಕ್ಕಾಗಲ್ಲ. ಈ ರೀತಿ ಏನಾದರೂ ನಿಮ್ಮಲ್ಲಿ ಸಮಸ್ಯೆಗಳಿರುವಂತಹ ಸಂದರ್ಭಗಳಲ್ಲಿ ಅದಕ್ಕೆ ಸೂಕ್ತ ಮೆಡಿಕೇಷನ್, ದೈನಂದಿನ ದಿನಗಳಲ್ಲಿ ದೈಹಿಕ ವ್ಯಾಯಾಮ ಮಾಡೋದಾಗಿರ್ಬೋದು, ಆಹಾರ ನಿಯಮಗಳನ್ನು ಪಾಲಿಸೋದಾಗಿರ್ಬೋದು, ಆಲ್ಮೋಸ್ಟ್ ಬಿಸಿಯುಕ್ತ ಮಸಾಲೆಯುತ ಆಹಾರಗಳನ್ನು ದೂರ ಇಡೋದಾಗಿರಬಹುದು, ವಾಹನವನ್ನು ಚಲಾಯಿಸುವಾಗ ಮುಂಜಾಗ್ರತೆ ಕ್ರಮ ತಗೊಂಡು ವಾಹನವನ್ನು ಕೇರ್ಫುಲ್ಲಾಗಿ ಡ್ರೈವ್ ಮಾಡೋದಾಗಿರ್ಬೋದು. ಈ ಸಂದರ್ಭದಲ್ಲಿ ಈ 40 ದಿನಗಳ ಕಾಲ ತುಂಬ ಹುಷಾರಾಗಿರಬೇಕಾಗಿರುತ್ತೆ. ಸೊ ಆಗಿರೋದ್ರಿಂದ ಆರೋಗ್ಯದ ವಿಷಯದಲ್ಲಿ, ಹಣಕಾಸಿನ ವಿಷಯಗಳಲ್ಲಿ, ವೃತ್ತಿ ಉದ್ಯೋಗಗಳಲ್ಲಿ ಅಷ್ಟಮ ಸ್ಥಾನದಲ್ಲಿ 3 ಗ್ರಹಗಳು, ಅದರಲ್ಲೂ ಕುಜನ ಇಂಪ್ಯಾಕ್ಟ್ 40 ದಿನಗಳಿರುವುದರಿಂದ ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೈಲ್ ಮೇಕಿಂಗ್ ಡೆಸಿಷನ್ ಆರ್ ಪ್ಲಾನಿಂಗ್ ಟು ಗೋ ಫಾರ್ ಅ ಲಾಂಗ್ ಡ್ರೈವ್ ಆರ್ ಜರ್ನಿ. ಯು ಹ್ಯಾವ್ ಟು ಬಿ ವೆರಿ ಕಾಷಿಯಸ್ ಆ್ಯಂಡ್ ಕೇರ್ಫುಲ್ ಅಂತ ಹೇಳಬಹುದು. ಅದು ನಿಮಗೆ ಆಗುತ್ತಾ ಅಂದರೆ ಇಟ್ಸ್ ಡಿಪೆಂಡ್ಸ್. ಲೈಕ್ ನಿಮಗೆ ಆಗ್ಬೋದು, ನಿಮ್ಮ ಮನೆಯಲ್ಲಿರುವಂಥ ಹಿರಿಯರಿಗೆ ಆಗ್ಬೋದು, ಬಂಧು ಮಿತ್ರಾದಿಗಳಿಗಾಗಿರ್ಬೋದು, ಫ್ರೆಂಡ್ಸ್ಗಾಗಿರಬಹುದು. ಈ ಸಂದರ್ಭ ಯಾವ ರೀತಿ ಇರುತ್ತೆ ಅಂದರೆ ಆಕಸ್ಮಿಕವಾಗಿ ಕೆಲವೊಂದು ನ್ಯೂಸ್ ಕೇಳುವಂಥದ್ದು, ಅಯ್ಯೋ ಸಡನ್ನಾಗಿ ಈ ರೀತಿ ಆಯ್ತಂತೆ, ಸಡನ್ನಾಗಿ ಈ ರೀತಿ ಅಂದರೆ ಆ ವಿಷಯಗಳು ಕೂಡ ನಿಮ್ಮ ಮನಸ್ಸಿಗೆ ನೋವನ್ನು ಮನಸ್ತಾಪವನ್ನು ಉಂಟು ಮಾಡುವಂತಹ ಸಂದರ್ಭಗಳು ಕೂಡ ಇರುತ್ತೆ. ಯಾವುದೋ ಒಂದು ಸುದ್ದಿ ಈ ಅವಧಿಯಲ್ಲಿ ನಿಮ್ಮ ಮನಸ್ಸಿಗೆ ಒಂದು ತಳಮಳ ಸೃಷ್ಟಿ ಮಾಡುತ್ತೆ, ಒಂದು ರೀತಿ ಭಯ ಆತಂಕವನ್ನು ಸೃಷ್ಟಿ ಮಾಡುತ್ತೆ. ಸೊ ಅದೇ ರೀತಿ ಈ ಕಾನೂನು ಬಾಹಿರ ವಿಷಯಗಳಿಗೆ
ಅಥವಾ ಈ ನೇರಪೂರಿತವಾಗಿರುವಂತಹ ವಿಷಯಗಳಿಗೆ, ಅಂತಹ ಪ್ರದೇಶಗಳಿಗೆ ಎಷ್ಟು ದೂರ ಇದ್ದರೆ ಅಷ್ಟು ಒಳ್ಳೆಯದು. ಯಾಕಂದರೆ ಇಲ್ಲಿ ಈ ಗೌರ್ಮೆಂಟ್ ಅಂದರೆ ಈ ಸರ್ಕಾರದಿಂದ ಶಿಕ್ಷೆ ಆಗುವಂತಹ ಸಂದರ್ಭಗಳು ಕೂಡ ಬರಬಹುದು. ಅದು ಸೆರೆವಾಸನೋ ಮತ್ತೊಂದು ಕೇಸ್ FIR ಫೈಲ್ ಮಾಡೋ ಇಂತಹ ವಿಷಯಗಳಿಂದ, ಈ ವಿವಾದಗಳಿಂದ, ಅನಾವಶ್ಯಕವಾಗಿರುವಂತಹ ಜಗಳಗಳಿಂದ ನಿಮ್ಮನ್ನು ನೀವು ಕಾಪಾಡ್ಕೋಬೇಕಾಗಿರುತ್ತೆ. ಮುಖ್ಯವಾಗಿ ಕನ್ಯಾ ರಾಶಿಯವರು ತಪ್ಪದೇ ಈ ಅವಧಿಯಲ್ಲಿ ಕುಜನ ಆರಾಧನೆ ತಪ್ಪದೇ ಮಾಡಿ. ಪ್ರತಿದಿನ ಕುಜನ ಮಂತ್ರವನ್ನು ಪಠನೆ ಮಾಡಿಕೊಂಡು ಕೆಲಸಕ್ಕೆ ಹೋಗಿ. ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿ. ಅರಳಿ ಮರ, ಬೇವಿನ ಮರ ಮಧ್ಯದಲ್ಲಿ ಪ್ರತಿಷ್ಠೆ ಮಾಡಿರುವಂತಹ ನಾಗ ಪ್ರತಿಷ್ಠೆಗೆ ದಿನಕ್ಕೆ ಒಂದು 11 ಪ್ರದಕ್ಷಿಣೆಗಳು ಮಾಡಿಕೊಂಡು ನಿಮ್ಮ ಕೆಲಸಕ್ಕೆ ತೆರಳಿ ಕುಜ ಆರಾಧನೆ ಮಾಡಿ. ಅದೇ ರೀತಿ ಇನ್ನೂ ಏನಪ್ಪ ಅಂದರೆ, ಇಫ್ ಯು ಆರ್ ವೆರಿ ಹೆಲ್ತಿ ಅನ್ನುವಂತಹ ಸಂದರ್ಭಗಳಲ್ಲಿ ಈ ಟೈಮಲ್ಲಿ ಬ್ಲಡ್ ಡೊನೇಟ್ ಮಾಡೋದ್ರಿಂದ, ಯಾವುದಾದ್ರೂ ಹಾಸ್ಪಿಟಲ್ಗೆ ಹೋಗಿ ಅಥವಾ ಯಾರಾದರೂ ನಿಮಗೆ ಅವಕಾಶ ಬಂತು ಬ್ಲಡ್ ಡೊನೇಟ್ ಮಾಡೋದಕ್ಕೆ ಅಂದರೆ, ಬ್ಲಡ್ ಡೊನೇಟ್ ಮಾಡೋದರಿಂದ ಸ್ವಲ್ಪ ಈ ದೋಷ ಪರಿಹಾರ ಆಗುತ್ತೆ. ಅದೇ ರೀತಿ ಈ ವೃದ್ಧಾಶ್ರಮದಲ್ಲಾಗಿರ್ಬೋದು, ಅನಾಥಾಶ್ರಮಗಳಲ್ಲಾಗಿರಬಹುದು, ತುಂಬ ಜನ ಅವರಿಗೆ ಔಷಧಿಗಳಿಲ್ಲದೆ, ಅವರಿಗೆ ವೈದ್ಯ ಚಿಕಿತ್ಸೆ ಇಲ್ಲದೆ ಪರದಾಡ್ತಾ ಇರುವಂತಹ ರೋಗಿಗಳಿಗೆ ನಿಮ್ಮ ಕೈಲಾದಷ್ಟು ಅವ್ರಿಗೆ ಬೇಕಾಗಿರುವಂತಹ ಮೆಡಿಕೇಷನ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಇತ್ಯಾದಿ ವಿಷಯಗಳನ್ನು ದಾನವಾಗಿ ನೀಡೋದರಿಂದ ಮತ್ತಷ್ಟು ಶುಭ ಫಲಗಳನ್ನು ಪಡೆಯಬಹುದು. ಬಟ್ ಒಟ್ಟಾಗಿ ಕನ್ಯಾ ರಾಶಿಯವರಿಗೆ ಅಷ್ಟಮ ಸ್ಥಾನ ಅನ್ನೋದು ಒಂದು ರೀತಿ ಎಲ್ಲರಿಗೂ ಇದೇ ರೀತಿ ನಡೆಯುತ್ತಾ ಅಂತ ಹೇಳಿದರೆ ಐ ಆಮ್ ಸೋ ಸಾರಿ. ಅದು ಎಗೈನ್ ನಿಮ್ಮ ವೈಯಕ್ತಿಕ ಜಾತಕ ಚಕ್ರ, ಪರ್ಸ್ನಲ್ ಚಾರ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನಡೀತಾ ಇರುವಂತಹ ದಶೆ ಅಂತರ್ದಶೆ, ಈ ದಶೆ ಅಂತರ್ದಶೆಯಲ್ಲಿ ಏನಾದರೂ ಶುಭ ನಡೀತಾ ಇದೆಯಾ? ಸೊ ಡೆಫಿನೆಟಾಗಿ ಎಕ್ಸ್ಟ್ರೀಮಾಗಿ ನಿಮಗೆ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗುತ್ತೆ. ಬಟ್ ಎಲ್ಲರಿಗೂ ಇದೇ ರೀತಿಯಲ್ಲಿ ಇರುತ್ತೆ ಅಂದರೆ ಇದು ಗೋಚಾರ ಫಲಗಳು. ಸೊ ಯಾವುದಕ್ಕೂ ಕೂಡ ಒಮ್ಮೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ. ಏನಾದರೂ ದೋಷಗಳಿದೆಯಾ, ಯಾವುದಾದ್ರೂ ಈಗ ಪರ್ಟಿಕ್ಯುಲರಾಗಿ ಮಾಡಿಕೊಳ್ಳೇಬೇಕು ಅನ್ನುವಂತಹ ಏನಾದರೂ ರೆಮಿಡೀಸ್ ಇದೆಯಾ, ಪರಿಹಾರಗಳಿದೆಯಾ ಇದನ್ನು ನೀವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಸದಾ ಹೆದರಬೇಡಿ. ಸದಾ ಆ ಪರಮೇಶ್ವರನ, ಆ ಶ್ರೀಮನ್ನಾರಾಯಣನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.